students. Good morning, teacher. ಈಗ ನಾವು ಸರಳವಾಗಿ ಸುಲಭವಾಗಿ ಮಗ್ಗಿಯನ್ನು ಕಲಿಯೋಣ. ಯಾವುದು ಗುಣಿಸದೆ ಬಾಯಟ್ ಮಾಡದೆ ಏನಿಲ್ಲ, ಬರೀ ಸಂಕಲನದಿಂದ ಮಗ್ಗಿ ಕಲಿಯೋಣ. ಈಗ ಯಾವುದು ನಾವು ಎರಡರ ಮಗ್ಗಿ ಬರೋಕ್ಕಿಂತ ಮುಂಚೆ ನಾವು ಏನು ಬರೀಬೇಕು ಇಲ್ಲಿ? 1 2 3 4 5 6 7 8 9 10 ಈ ಸಂಖ್ಯೆಗಳನ್ನ 1 ರಿಂದ 10 ತನಕ ಮೊದಲು ಬರೀಬೇಕು. ಎಷ್ಟು ಈಸಿಯಾಗಿ ಕಲಿತೀರಿ ನೋಡು. 1 1 ಕೂಡಿಸಿದ್ರೆ ಎಷ್ಟು? 2 1 ಏನ್ ಮಾಡಬೇಕು? ಪ್ಲಸ್ ಮಾಡ್ಕೊತ ಹೋಗಬೇಕು. 1ರಲ್ಲಿ 1 ಕೂಡಿಸಿದ್ರೆ ಎಷ್ಟು? 2 2ರಲ್ಲಿ 2 ಕೂಡಿಸಿದ್ರ 4 3ರಲ್ಲಿ 3 ಕೂಡಿಸಿದ್ರ 6 4ರಲ್ಲಿ 4 ಕೂಡಿಸಿದ್ರ 8 ಎಷ್ಟು? 4ರಲ್ಲಿ 4 ಕೂಡಿಸಿದ್ರ 8 5ರಲ್ಲಿ 5 ಕೂಡಿಸಿದ್ರ 10 6ರಲ್ಲಿ 6 ಕೂಡಿಸಿದ್ರ 12 7ರಲ್ಲಿ 7 ಕೂಡಿಸಿದ್ರ 14 8ರಲ್ಲಿ 8 ಕೂಡಿಸಿದ್ರ 16 9ರಲ್ಲಿ 9 ಕೂಡಿಸಿದ್ರ 18 10ರಲ್ಲಿ 10 ಕೂಡಿಸಿದ್ರ 20 ಈಗ ಮತ್ತೆ ನೆಕ್ಸ್ಟ್ ಎರಡು ಬಗ್ಗೆ ಮತ್ತೆ ಯಾವ ಬಗ್ಗೆ ಬರೀಬೇಕು? ಯಾವ ಬಗ್ಗೆ ಬರೀಬೇಕು? ಮೂರು ಬಗ್ಗೆ ಬರೀಬೇಕು. ಈಗ ಏನ್ ಮಾಡಬೇಕು? 1 2 1 2 1 2 ಎಷ್ಟು? 2 4 6 3 6 9 4 8 12 5 10 15 6 12 18 7 14 21 8 16 24 9 18 27 10 20 30 ಈಗ ಯಾವ ಬಗ್ಗೆ ಕಂಪ್ಲೀಟ್ ಆಯ್ತು? 3 ಮೊದಲು 1 1 2 ತಗೊಂಡಿವಿ. ಈಗ 1 2 3 ತಗೊಂಡಿವಿ. ಹೌದಾ? ಏನ್ ಮಾಡಿದ್ವಿ? ಕೂಡಿಸ್ತೀವೋ ಗುಣಿಸ್ತೀವೋ ಕಳೆದಿವೋ? ಏನ್ ಮಾಡಿದ್ವಿ? ಕೂಡಿಸ್ತೀವಿ, ಸಂಕಲನ ಮಾಡ್ಕೊಂಡಿವಿ. ಇವಾಗ ಎರಡು ಮಗ್ಗಿಯನ್ನು ಬಿಡಬೇಕು. ಈಗ 1 3 4 2 6 8 3 9 12 ಈಗ ಯಾವ ಮಗ್ಗಿ ಬಿಟ್ಟಿವಿ ನಾವು? 2 ಎರಡು ಮಗ್ಗಿ ಬಿಟ್ಟಿವಿ. ಈಗ ಬರೀ 1 ಮತ್ತು 3 ಮಗ್ಗಿಯನ್ನ ತಗೊಂಡಿವಿ. 4 12 15 5 15 20 6 18 21 7 21 28 8 24 32 9 27 36 10 30 40 ಎಷ್ಟಾಯ್ತು? 10 30 40. ಯಾವ ಬಗ್ಗೆ ಕಂಪ್ಲೀಟ್ ಆಯ್ತು? ಈಗ 4 ಬಗ್ಗೆ. ಈಗ ಯಾವ ಬಗ್ಗೆ ಬಿಟ್ಟು ಯಾವ ಬಗ್ಗೆ ಕೂಡಿಸ್ಕೋಬೇಕು? 2 ಮತ್ತು 3 2 ಮತ್ತು 3ರ ಬಗ್ಗೆ ಬಿಡಬೇಕು.
9 43 72 ಎಷ್ಟು 72 10 70 80 80 ಎಂಟರ ಬಗ್ಗೆ ಕಂಪ್ಲೀಟ್ ಆಯ್ತಾ ನೆಕ್ಸ್ಟ್ 9 ಎಂಟರ ಬಗ್ಗೆನೇ ಬಿಡಬೇಕು 7ರ ಬಗ್ಗೆನೇ ಬಿಡಬೇಕು 1 ಮತ್ತು 8 ಅನ್ನು ತಗೋಬೇಕು 1 8 9 9 1 8 9 2 16 18 3 24 27 3 24 27 4 32 36 5 40 45 40